ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಅಜ್ಜಿ ಇವತ್ತು ಪಾಸ್ತಾ ಮಾಡಿದ್ದಾರೆ ಫ್ರೆಂಡ್ಸ್. ಹೇಗೆ ಮಾಡಿದ್ರು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಕಾಫಿ ಕುಡಿತೀವಲ್ಲ, ಆ ಲೋಟದಲ್ಲಿ ಒಂದು 3 ಲೋಟ ಆಗೋಷ್ಟು ಪಾಸ್ತಾನ ತೊಗೊಂಡಿದ್ದಾರೆ. ಇದು ರೆಡಿಮೇಡ್ ಪಾಸ್ತಾ, ಎಲ್ಲ ಶಾಪಲ್ಲೂ ಸಿಗುತ್ತೆ. ಮೊದಲಿಗೆ ಒಂದು ಪ್ಯಾನ್ಗೆ ಅರ್ಧದಷ್ಟು ನೀರು ಹಾಕಿ ಸ್ವಲ್ಪ ಬೆಚ್ಚಗಾದ್ಮೇಲೆ ಇವಾಗ ಪಾಸ್ತಾನ ಹಾಕ್ತಿದ್ದಾರೆ ಫ್ರೆಂಡ್ಸ್ ಅವರು. ಇದು ಬಂದು ಒಂದು ಕುದಿ ಬರಬೇಕು ಫ್ರೆಂಡ್ಸ್. ಪಾಸ್ತಾ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಬೆಂದ ಮೇಲೆ ಈ ಥರ ಒಂದು ತೂತು ಬೋಸಿ ಇಟ್ಕೊಂಡು ಅದಕ್ಕೆ ಎಲ್ಲ ಪಾಸ್ತಾನು ಬಸ್ಕೊತಾ ಇದ್ದಾರೆ. ಈ ಪಾಸ್ತಾ ಸೈಡಲ್ಲಿ ಎತ್ತಿಟ್ಟಿದ್ದಾರೆ ಆರೋದಕ್ಕೋಸ್ಕರ. ಅಲ್ಲಿವರೆಗೂ ಒಗ್ಗರಣೆ ಮಾಡ್ಕೊಂಡು ಬಿಡೋಣ ಫ್ರೆಂಡ್ಸ್. ಇವಾಗ ಇನ್ನೂ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ, ಹಸಿಮೆಣಸಿಕಾಯಿ ಹಾಕಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಅದು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಬೇಕು. ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿನ ಎತ್ತಿಟ್ಕೊಂಡು ಅದರಲ್ಲಿ 2 ಹಸಿಮೆಣ್ಸಿಕಾಯಿನ ಒಗ್ಗರಣೆಗೆ ಹಾಕಿದ್ದಾರೆ ಫ್ರೆಂಡ್ಸ್. ಇನ್ನು ಮಿಕ್ಕಿದ್ದು ಆಡ್ಸಕ್ಕೆ ಹಾಕ್ತಾರೆ. ಇವಾಗ ಇದೆಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಹಾಗೆ ಹುರ್ಕೊಬೇಕು. ಫುಲ್ಲು ಈರುಳ್ಳಿದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಹುರ್ಕೊಬೇಕು ಫ್ರೆಂಡ್ಸ್. ಇದಾದಮೇಲೆ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೀನ್ಸ್, ಕ್ಯಾರೆಟ್, ನಮ್ಮಲ್ಲಿ ಏನೇನು ತರಕಾರಿ ಇದೆಯೋ ಎಲ್ಲನೂ ಹಾಕ್ಬೋದು. ಆಲೂಗೆಡ್ಡೆನೂ ಸಹ ಹಾಕ್ಬೋದು ಫ್ರೆಂಡ್ಸ್. ಆದರೆ ಆಲೂಗೆಡ್ಡೆ ಹಾಕಿಲ್ಲ ಅಜ್ಜಿ, ಬರೀ ಬೀನ್ಸ್, ಕ್ಯಾರೆಟ್ ಅಷ್ಟೇ ಹಾಕಿದ್ದಾರೆ. ಒಂದು ಸಣ್ಣದಾಗಿ ಒಂದು ಟೊಮೊಟೊ ಸಹ ಹಾಕಿದ್ದಾರೆ ಫ್ರೆಂಡ್ಸ್. ಮತ್ತು ಟೊಮೆಟೊ ಯಾಕೆ ಒಂದೇ ಒಂದು ಹಾಕಿದ್ದಾರೆ ಅಂದರೆ, ನಾವು ಲಾಸ್ಟಲ್ಲಿ ಅಜ್ಜಿ ಸ್ವಲ್ಪ ನಿಂಬೆಹಣ್ಣು ಹಿಂಡ್ತಾರೆ, ಅದಕ್ಕೋಸ್ಕರ ಒಂದೇ ಒಂದು ಟೊಮೆಟೊ ಹಾಕಿದ್ದಾರೆ. ನಿಮಗೆ ನಿಂಬೆಹಣ್ಣು ಇಷ್ಟ ಇಲ್ಲ ಅಂತ ಅಂದರೆ ಈ ಒಗ್ಗರಣೆ ಟೈಮಲ್ಲೇ 2 ಟೊಮೆಟೊ ಹಾಕ್ಕೊಬೋದು. ಇದು ಬೇಯೋ ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಆಪ್ಷನಲ್ಲು, ಇಷ್ಟ ಇರೋರು ಹಾಕ್ಕೊಬೋದು, ಇಲ್ಲ ಅಂದರೆ ಬೇಡ. ಇವಾಗ ನೋಡಿ ನಮ್ಮದು ಏನು ಫ್ರೈ ಮಾಡ್ತಿದ್ವಲ್ಲ ಒಗ್ಗರಣೆ, ಅದು ಸ್ವಲ್ಪ ಎಲ್ಲ ಚೆನ್ನಾಗಿ ಆಗಿದೆ. ಇವಾಗ ಆಡಿಸ್ಕೊಂಡಿರೋದನ್ನು ಸಹ ಅದರಲ್ಲಿ ಹಾಕ್ಕೊತಾ ಇದ್ದೀವಿ. ಇದ್ರ ಜೊತೆಗೆ ಸ್ವಲ್ಪ ಧನಿಯಾ ಪುಡಿ ಹಾಗೂ ಅರಿಶಿನ ಪುಡಿನ ಹಾಕ್ಕೊಬೇಕು. ಎಲ್ಲ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಹಸಿ ವಾಸನೆ ಏನಿರುತ್ತಲ್ಲ ಅದೆಲ್ಲ ಹೋಗೋ ತನಕ ಚೆನ್ನಾಗಿ ಅದನ್ನು ಬಾಡಿಸ್ಕೊಬೇಕು. ಇದ್ರ ಜೊತೆಗೆ ನಾವು ಆಡಿಸಿರ್ತೀವಲ್ಲ ಅದಕ್ಕೂ ಸಹ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ತೊಳೆದು ಹಾಕ್ಕೊಬೇಕು. ಇದ್ರ ಜೊತೆಗೆ ಮತ್ತು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದಾರೆ ಫ್ರೆಂಡ್ಸ್. ಒಂದು ಕಲ್ಲುಪ್ಪು ಒಂದು ಅರ್ಧ ಚಮಚ ಹಾಕ್ಕೊತಿದ್ದಾರೆ. ರುಚಿಗೆ ತಕ್ಕಷ್ಟು ಹಾಕ್ಕೊಬೇಕು. ಈ ಟೈಮಲ್ಲೇ ಸಹ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು ಫ್ರೆಂಡ್ಸ್. ಜಾಸ್ತಿ ಎಲ್ಲ ಹಾಕೋಕ್ಕೆ ಹೋಗಬಾರ್ದು, ಯಾಕಂದರೆ ನಮ್ಮದು ಪಾಸ್ತಾ ಆಲ್ರೆಡಿ ಬೆಂದಿರೋದ್ರಿಂದ ಸ್ವಲ್ಪ ಹಾಕಿದ್ರೆ ಸಾಕು. ಈಗ ಪಾಸ್ತಾ ಹಾಕಿ ಫುಲ್ಲು ಮಿಕ್ಸ್ ಮಾಡ್ಕೊತಿದ್ದಾರೆ ಫ್ರೆಂಡ್ಸ್. ಈ ಟೈಮಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ತಿದ್ದಾರೆ ಫ್ರೆಂಡ್ಸ್ ಅಜ್ಜಿ. ಇದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ. ಮತ್ತು ನಾನು ಹೇಳಿದ್ನಲ್ಲ, ಟೊಮೆಟೊನೂ ಸಹ ಒಂದೇ ಹಾಕಿರೋದ್ರಿಂದ ನಾವಿಲ್ಲಿ ನಿಂಬೆಹಣ್ಣು ಹಿಂಡ್ತೀವಿ ಅಂತಲೇ ಒಂದೇ ಒಂದು ಹಾಕಿದ್ದು. ನಿಮಗೆ ನಿಂಬೆಹಣ್ಣು ಬೇಡ ಅಂದರೆ ನೀವು 2 ಟೊಮೊಟೊ ಹಾಕ್ಕೊಬೋದು ಒಗ್ಗರಣೆಗೆ. ಉಪ್ಪು, ಖಾರ, ಹುಳಿ ಎಲ್ಲ ಹದವಾಗಿದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತಲ್ಲ, ಸೊ ಅದಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಇಷ್ಟೇ ಆಗಿತ್ತು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಪಾಸ್ತಾ ಮಾತ್ರ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.